ಯೂಸ್ ಮಾಡಿರೋವಂಥ ಹಾಳಾಗಿರೋವಂಥ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಒಂದು ಹೇರ್ ಸ್ಟೈಲ್ನ ಮಾಡ್ಬೋದು. ಸೊ ಹೇರ್ ಸ್ಟೈಲ್ ಮಾಡೋದಕ್ಕೆ ನಮಗೆ ಫಸ್ಟು ಸಿಕ್ ತೆಗಿಬೇಕು. ಸಿಕ್ ತೆಗಿಯೋಕ್ಕೆ ನಾವು ಯಾವ ಥರ ಕೂಮ್ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ಕೂಮ್ ಇತ್ತು ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಎಕ್ಸ್ಟೆನ್ಷನಲ್ಲಿ ನಿಜವಾಗ್ಲೂ ಸಿಕ್ಕೆಲ್ಲ ನೀಟಾಗಿ ಬರುತ್ತೆ. ಸೊ ಅದಾದಮೇಲೆ ಎಕ್ಸ್ಟೆನ್ಷನ್ನ ಓಪನ್ ಮಾಡಿಕೊಂಡು ಒಂದು ಮ್ಯಾಟ್ಗೆ ಫಿಕ್ಸ್ ಮಾಡ್ಕೋಬೇಕು. ಸೊ ಫಿಕ್ಸ್ ಆದಮೇಲೆ ಒಂದು ಸರಿ ಎಳೆದು ನೋಡಬೇಕು ಫಿಕ್ಸ್ ಆಗಿದೆಯಾ ಅಂತ. ಯಾಕೆಂದರೆ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡ್ರೆ ಹೇರ್ ಸ್ಟೈಲ್ನ ನಾವು ನೀಟಾಗಿ ಹಾಕ್ಕೋಬೋದು ಪ್ರಾಪರಾಗಿ. ಸೊ ಅದಕ್ಕೋಸ್ಕರ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಆದಮೇಲೂ ಒಂದು ಸರಿ ಅದೇ ಕೂಮ್ನ ತೊಗೊಂಡು ಮತ್ತೆ ಇನ್ನೊಂದು ಸರಿ ಬಾಚ್ಕೋಬೇಕು. ಸೊ ನೀಟಾಗಿ ಒಂದು ಸರಿ ಬಾಚಿಕೊಂಡು ಆಮೇಲೆ 2 ಪಾರ್ಟಿಷನ್ ಮಾಡ್ಕೋಬೇಕು. ಆ ಸೈಡು ಮತ್ತು ಈ ಸೈಡು 2 ಪಾರ್ಟಿಷನ್ನ ಮಾಡ್ಕೊಂಡ್ಮೇಲೆ ಸೊ ಅದನ್ನು ಕೂಡ ನೀಟಾಗಿ ಬಾಚಿಕೊಂಡು ನೋಡಿ ಎರಡೂ ಕಡೆನೂ 2 ಪಾರ್ಟಿಷನ್ ತೊಗೋಬೇಕು. ಆ ಕಡೆ ಸೈಡು ಈ ಕಡೆ ಸೈಡು ಎರಡೂ ಸೈಡು ಪಾರ್ಟಿಷನ್ ತೊಗೊಂಡು ನೀಟಾಗಿ ಹಿಡ್ಕೊಂಡು ಒಂದು ರಬ್ಬರ್ ತೊಗೊಂಡು ಲಾಕ್ ಮಾಡಬೇಕು ಅದನ್ನು. ಸೊ 1 ಅಥವಾ 2 3 ಈ ಥರ 3 ಲಾಕ್ ಅಂತೂ ಮಾಡ್ಕೊಳ್ಲೇಬೇಕು. ಸೊ ಅವಾಗ ನೀಟಾಗಿರುತ್ತೆ ಮತ್ತು ಟೈಟ್ ಎಲ್ಲೂ ನಮಗೆ ಹಾಳಾಗಲ್ಲ. ಹೇರ್ ಸ್ಟೈಲ್ ಮಾಡೋದಕ್ಕೆ ನಮಗೆಲ್ಲೂ ಕಷ್ಟ ಅಂತ ಅನಿಸಲ್ಲ. ಸೊ ಹಾಗಾಗಿ 3 ನಾಟಂತೂ ಹಾಕ್ಕೊಳ್ಲೇಬೇಕು. ಅದಾದಮೇಲೆ ಏರ್ನ ತೊಗೊಂಡು ಉಲ್ಟಾ ಮಾಡಬೇಕು. ಸೊ ಮೇಲಿಂದ ಒಳಗಡೆ ತೊಗೊಂಡು ಉಲ್ಟಾ ಮಾಡಿ ಸೊ ಹೇರ್ನ ಒಳಗಡೆ ಬಿಟ್ಕೊಂಡು ಆಮೇಲೆ ಲೈಟಾಗಿ ಪುಲ್ಲಿಂಗ್ ಮಾಡ್ತಾ ಬರಬೇಕು. ನಮ್ಗೆ ಎಷ್ಟು ಹೈಟಲ್ಲಿ ಬೇಕು, ಯಾವ ಥರ ಬುಷಿ ಬೇಕು ನಮಗೆ ಹೇರ್ ಸ್ಟೈಲು ಆ ಒಂದು ಲೆವೆಲ್ಗೆ ನಾವೇನು ಮಾಡಬೇಕು, ಪುಲ್ಲಿಂಗ್ ಮಾಡ್ತಾ ಬರಬೇಕು. ಎಲ್ಲದನ್ನೂ ಅಷ್ಟೇ ಲಾಸ್ಟ್ವರೆಗೂ ಇದೇ ಪ್ರೊಸೀಜರಲ್ಲಿ ಲಾಸ್ಟ್ವರೆಗೂ ರಬ್ಬರ್ ಹಾಕ್ಕೊಳ್ಳಿ, ಪುಲ್ಲಿಂಗ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಸೈಡ್ ತೊಗೊಳ್ಳಿ, ರಬ್ಬರ್ ಹಾಕ್ಕೊಳ್ಳಿ, ಉಲ್ಟಾ ತೊಗೊಳ್ಳಿ, ಮತ್ತು ಪುಲ್ಲಿಂಗ್ ಮಾಡ್ಕೊಳ್ಳಿ. ಸೊ ಇದೇ ಪ್ರೊಸೀಜರಲ್ಲಿ ಎಲ್ಲ ಹೇರು ಲಾಸ್ಟ್ವರೆಗೂ ಸೇಮ್ ಪ್ರೊಸೀಜರಲ್ಲಿ ಬರಬೇಕು. ಟೈಟ್ ಮಾಡೋದು ಮತ್ತು ಪುಲ್ಲಿಂಗ್ ಮಾಡ್ಕೊಳ್ಳೋದು. ಸೊ ಇದೇ ಪ್ರೊಸೀಜರ್ನ ಲಾಸ್ಟ್ವರೆಗೂ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಒಳ್ಳೆ ಹೇರ್ ಸ್ಟೈಲ್, ನಿಜ ಹೇಳ್ತೀನಿ ತುಂಬ ಚೆನ್ನಾಗಿರೋ ಹೇರ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ. ಸೊ ಹೇರ್ ಸ್ಟೈಲ್ ಹೆಂಗಿರುತ್ತೆ ಅಂತ ನೋಡಿ ಇವಾಗ ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ ಆರಾಮ್ಸೆ ಯೂಸ್ ಮಾಡ್ಕೊಬೋದು. ಹೇರ್ ಸ್ಟೈಲ್ ತುಂಬ ಚೆನ್ನಾಗಿದೆಯಾ? ನಿಮ್ಗೆ ಇಷ್ಟ ಆಯಿತಾ? ಥ್ಯಾಂಕ್ ಯು.